ಐತಿ. ನಿನ್ನೆ ಏನು ಬಾದಾಮಿಯಿಂದ ಒಂದು ಇವತ್ತು ಮತ್ತು ಇವತ್ತು ಬಂದಿದ್ರಲ್ಲ, ಲವ್ ಮಾಡಿ ಮದುವೆ ಆಗ್ಲಿಕ್ಕೆ ಬಂದಿದ್ರು ಅವರು. ನಾವು ಅವ್ರಿಗೆ ರಕ್ಷಣೆ ಕೊಡ್ರಿ ಅಂತಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಹೋಗಿದ್ವಿ. ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಅಡಿಷನಲ್ ಎಸ್ ಪಿ ಸಾಹೇಬರು ಮತ್ತಿರ್ತಕ್ಕಂಥ ನಾಗರಟ್ಟಿ CPS ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡಿದರು. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ರೀತಿ ಅವ್ರನ್ನ ಅನ್ಯ ಬೆಳೆಯಂಗಿಲ್ಲ. ಯಾಕಪ್ಪ ಅಂದ್ರೆ ಒಂದು ರಕ್ಷಣೆ ಮಾಡುವಂಥ ಒಂದು ಇಲಾಖೆ ಅದು. ರಕ್ಷಣೆ ಮಾಡುವಂಥ ಇಲಾಖೆನೇ ನಾವು ರಕ್ಷಣೆ ಮಾಡ್ತೀರಿ ಅಂತಂತೇಳಿ ನಾವು ಹೊರಗಡೆ ಬಂದ್ವಿ. ಮುಸ್ಲಿಂ ಸಮಾಜವ್ರನ್ನ ಒಳಗಡೆ ಇಟ್ಕೊಂಡ್ರು. ನಮಗೆಲ್ಲ ಪತ್ರಿಕಾ ಮಾಧ್ಯಮರಿಗೆ ಗೊತ್ತಾಯ್ತು, ನೀನು ಒಳಗಡೆ ಅವ್ರು ಆದರೂ ನಾವು ಹೊರಗಡೆ ನಾವು ಬಂದ್ವಿ. ಆ ಯುವತಿಯನ್ನು ಅವರು ಪ್ರೊಟೆಕ್ಷನ್ ಮಾಡಿ ಅವ್ರು ಮುಸ್ಲಿಂ ಸಮಾಜವ್ರ ಜೊತೆ ಕಳಿಸ್ಬೇಕು ಅನ್ನೋದು ಒಂದಿಷ್ಟು ಇಲಾಖೆಯವ್ರಿಗೆ ಒಂದಿಷ್ಟು ಕೆಲವು ಜನದಿತ್ತು. ಅದಕ್ಕೆ ನಾವು ಅದನ್ನು ಹಂಗೆ ಆಗೋದು ಬೇಡ, ದಯಮಾಡಿ ಆಕೆ ಪ್ರೊಟೆಕ್ಷನ್ ಕೇಳ್ತಾರ, ಪ್ರೊಟೆಕ್ಷನ್ ತಕ್ಕಂತೆ ಮಾಡಿ ಅವರಿಬ್ಬರು ಮದುವೆ ಆಗ್ಯಾರ, ಅವ್ರಿಗೆ ರಕ್ಷಣೆ ಕೊಡಂತ ಕೇಳಿ. ಅದಾಯಿತು. ಹೊರಗಡೆ ಬಂದಮೇಲೆ ಶಾಂತರಿತವಾಗಿ ನಾವು ಪುನಃ ಬಂದಿದ್ವಿ. ಇಲ್ಲಿ ನವನಗರದಲ್ಲಿ ಇರ್ತಕ್ಕಂಥ ಬಿರಾದಾರ ಸಿಪಾಯಿ ಇರ್ದಾರ. ಅವ್ರಿಗೆ ಏನಪ್ಪ ಅಂದ್ರೆ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಭಾಳಷ್ಟು ವಿಕೋಪಕ್ಕೆ ಹೋಗುವಂಥ ಮನಸ್ಥಿತಿ ಅವ್ರದ್ದೈತಿ. ಮತ್ತು ಅಲ್ಲಿ ಇರ್ತಕ್ಕಂಥ ಚುನಾವಣೆ ಅಷ್ಟೇ ಬರ್ತಾರೆ ಅವರು. PSI ಮಾಂಗ್ ಅವರು ಕೊನೆ ಚುನಾವಣೆಗೆ ಬಂದಿದ್ರು. ಈ ಚುನಾವಣೆಗೆ ಬಂದಾಗ ಅವ್ರು ಹಿಂದೂ ಕರೆ ಕೊಟ್ಟಿವಿ, ಪ್ರತಿಭಟನೆ ಕರೆ ಕೊಟ್ಟ ಮೇಲೆ ಅಲ್ಲಿರ್ತಕ್ಕಂಥ ಒಂದು 500 ಕಾರ್ಯಕರ್ತರು ಸೇರಿದ್ರು. ಅಲ್ಲಿ ಪತ್ರಿಕಾ ಮಾಧ್ಯಮರೆಲ್ಲರೂ ಬಂದಿದ್ದೀರಿ. ಅದಕ್ಕೆ ಇನ್ನೊಂದೇನಪ್ಪ ಅಂದ್ರೆ ನಾವು ನಮ್ಮ ಪಾಡಿಗೆ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಯಾಕಪ್ಪ ಅಂದ್ರೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಸರ್ಕಾರ ಐತಿ. ಸರ್ಕಾರದ ಅಧಿಕಾರಿಗಳಾಗಿ ಕೈಗೊಂಬೆಯಾಗಿ ಪೊಲೀಸ್ ಕೆಲವು ವ್ಯಕ್ತಿಗಳು, ನಾ ಎಲ್ಲರಿಗೂ ಹೇಳ್ತಿಲ್ಲ, ಇಲಾಖೆಯಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು SP ಸಾಹೇಬ್ರಿಗೂ ರಾಂಗ್ ಇನ್ಫಾರ್ಮ್ ಮಾಡ್ಯಾರ. SP ಸಾಹೇಬ್ರಿಗೆ ರಾಂಗ್ ಇನ್ಫಾರ್ಮ್ ಮಾಡಿದಾಗ ಅವರು ವಿಕೋತಕ್ಕೊಳಗಾಗಿ ನಮ್ಮ ವಿಕ್ರಮ್ ದೇಶಪಾಂಡೆ ಕಾರ್ಯಕರ್ತರ ಮೇಲೆ SP ಸಾಹೇಬರಾಗಿ ನಡವಳಿಕೆ ಇಲ್ಲಾರ ಥರ ಹೊಡೆದ್ರು. ನಿಮಗೆಲ್ಲ ಮೀಡಿಯಾಗೆ ಟೆಲಿಕಾಸ್ಟ್ ಆಗೈತಿ, ಅದು ತಮ್ಮೆಲ್ಲರಿಗೂ ಗೊತ್ತೈತಿ. ಇದು ಆಗಬಾರ್ದು ಅಂತಂತೇಳಿ ನಾವು ಸುಮ್ಮಾದ್ರೆ ನಮ್ಮನ್ನೇನು ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ರು ಗೊತ್ತಿಲ್ಲ. ಅವ್ರು ಮೊದಲಿಂದ ಹೇಳ್ತಾರೆ, ನೀವು 3-4 ಮಂದಿ ಬಾಗಲಕೋಟೆ ಸೈಲೆಂಟ್ ಆದ್ರೆ ಹಿಂದೂ ಸಂಘಟನೆಗಳು ಮುಚ್ಚಿ ಹೋಗ್ತಾವ ಅಂತಂತೇಳಿ ಪದಗಳನ್ನ ಉಪಯೋಗಿಸ್ತಾರೆ. ಅವ್ರಿಗೆ ಹಿಂದೆ ಯಾರಾದರೂ ಹೇಳಿರ್ಬೇಕು, ಹಿಂದೆ ರಾಜಕೀಯ ಕೈವಾಡಗಳಾಗಿ ಮಾಡಿರ್ತಾರೋ, ಸ್ವ ಇಚ್ಛೆಯಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪೊಲೀಸರಿಗೆ ಸಂಘಟನೆಗಳು ಅನ್ಯೋನ್ಯ ಸಂಬಂಧ ಇರಬೇಕು. ಅನ್ಯೋನ್ಯ ಸಂಬಂಧಗಳು ಇರಲಿಲ್ಲ ಅಂದ್ರೆ ಯಾರೋ ಮಾತು ಕೇಳಿ ಮಾಡ್ಯಾರಂತ ನನಗೆ ವೈಯಕ್ತಿಕವಾಗಿ ಹೇಳಿತ್ತು. ಅದಕ್ಕೆ ದಯಮಾಡಿ ಹೇಳ್ತೀನಿ, ಇಂತಹ ಸಂದರ್ಭದೊಳಗಡೆ ನಮ್ಮಂಥ ಕಾರ್ಯಕರ್ತರನ್ನ ಪ್ರಮುಖರನ್ನ ಮತ್ತು ಎಲ್ಲರಿಗೆ ಏನು ಹಿಂಗೆ ಮಾಡಿ ಕುಂದಿರ್ಸಿದ್ರೆ ನಮ್ಮ ಕಾರ್ಯಕರ್ತರು ನಾವು ಸುಮ್ಮನೆ ಇರಂಗಿಲ್ಲ. ಯಾಕಂದ್ರೆ ಇದು ನಮಗೆ ನೀವೇನು 1-2 ಹೆಟ್ಟ ಹಾಕಿ ಸುಮ್ಮ ಕೊಡ್ತಾರಂತ ಹೇಳಿದ್ರೆ ನಾವು ಇನ್ನೂ ಜಾಸ್ತಿ ಗಟ್ಟಿ ಹಾಕ್ತೀವಿ. ನಾವು ಏನು ಮುಂದಿನ ದಿನಮಾನಗಳಲ್ಲಿ ಹೆಂಗೆ ನಿಮಗೆ ಪ್ರಮೋಷನ್ ಹಂಗಲ್ಲ, ನಮ್ಗೆ ನೀವು ಲಾಠಿ ಹೆಟ್ಟ ನಮಗೆ ಪ್ರಮೋಷನ್ ಅಂತ ನಾವು ತಿಳ್ಕೊತೀವಿ. ಅದಕ್ಕೆ ನಮ್ಮನ್ನು ಹೊಡೆದಿದ್ದು ಒಂದಿಷ್ಟು ನಾವು ಸುಳ್ಳು ಹೇಳ್ಬೋದು, ನಾವು ಎಲ್ಲರೂ ಹೊಡೆದಾರ ಅಲ್ಲಿ ಹೊಡೆದ್ರು ಸುಳ್ಳು ಹೇಳ್ಬೋದು. ಈಗ ತಮ್ಮ ಮೀಡಿಯಾಗಳಲ್ಲಿ ಎಲ್ಲ ಕವರ್ ಆಗ್ಬಿಟ್ಟೈತೆ. SP ಸಾಹೇಬ್ರು ಹೆಂಗೆ ಹೊಡೆದ್ರು ಕಪಾಳ ಅಂತಂದ್ರೆ ಒಬ್ರು SP ಸಾಹೇಬ್ರಾಗಿ ಹೊಡೆಯುವಂಥ ನಾವು ಅನ್ಬಾರ್ದು. ಪೊಲೀಸಿಗೆ ನೈತಿಕ ಹೊಣೆಯನ್ನು ಹೊತ್ತು ಈ ರೀತಿ ಮಾಡಬಾರ್ದಾಗಿತ್ತು. ನೀವು ಬೇಕಾದ್ರೆ ವಿಡಿಯೋವನ್ನು ತೆಗೆದು ನೋಡ್ರಿ. ಇಲ್ಲಿ ತಕ್ಕಂಥ PSI ಮಾಂಗ್ ಏನು ಮಾಡೋಣ ಬಂದಾನು ಗೊತ್ತಾನು. ನಾ ಏನು ಅವ್ರಿಗೆ ಅವ್ರ ಆಸ್ತಿ ಕೇಳಿಲ್ಲ, ಅವ್ರಿಗೇನು ಕೇಳಿಲ್ಲ. ಹಿಂದೂ ಕಾರ್ಯಕರ್ತರು ಯಾರು ಪೊಲೀಸ್ ಸ್ಟೇಷನ್ ಬರಬಾರ್ದಂತ. ನಾವು ಅನ್ಯಾಯವನ್ನು ಕೇಳಲಿಕ್ಕೆ ಹಿಂದೂ ಸಂಘಟನೆಗಳದಾವೆ. ಹಿಂದೂ ಸಮಾಜಕ್ಕೆ ಏನಾದ್ರು ಸಮಸ್ಯೆ ಇದ್ರೆ ಹಿಂದೂ ಸಂಘಟನೆಗಳದಾವೆ. ಹಿಂದೂ ಸಂಘಟನೆ ಕೇಳಾರ್ದ ಮತ್ತೆ ಯಾರು ಬೇರೆದವ್ರು ಕೇಳೋಕ್ಕಾಗ್ತದೆ? ಇಡೀ ಬಾಗಲಕೋಟದಲ್ಲಿ 46 ಗ್ಯಾಂಗ್ ಐತಿ, ಅದನ್ನ ಮಟ್ಟ ಹಾಕ್ರಿ ಅಂತ ಹೇಳಕ್ ಹೋಗ್ತೀವಿ. ಇಲ್ಲಿ 100 ಜಿಲ್ಲೆ ಒಳಗೆ ಹಿಂದೂ ಯುವಕರನ್ನ ಹಾರಿಸ್ಕೊಂಡು ಹೋದ್ರೆ ಅಂಥವ್ರನ್ನ ಪ್ರೊಟೆಕ್ಷನ್ ಮಾಡಕ್ಕೆ ಹೋಗ್ತೀವಿ. ಗೋ ಹತ್ಯೆ ಹೋದ್ರೆ ಪ್ರೊಟೆಕ್ಷನ್ ಮಾಡಕ್ಕೆ ಹೋಗ್ತೀವಿ. ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟದ ಹೋಗ್ತೀವಿ. ಹಿಂದೂಗಳ ಜಗವನ್ನ ಕಬ್ಜಾ ತೊಗೊಂಡಾರ ಒಪ್ಕೊಂಡೇಳು ಅಂಥದ್ದು ಕೇಳಕ್ಕೆ ಹೋದ್ರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಯಾರೂ ನೀವು ಪೊಲೀಸ್ ಸ್ಟೇಷನ್ ಬರುವುದರಿಂದ ಹೋದ ಇಲೆಕ್ಷನಿಂದ ಈ ಇಲೆಕ್ಷನ್ವರೆಗೂ ನಮ್ದು ಈ ರೀತಿ ಅವಾಚ್ಯಗಳ ಶಬ್ದಗಳಿಂದ ಇಲೆಕ್ಷನ್ ಟೈಮ್ ಅಷ್ಟೇ ಬಂದಿರ್ತಾರ. ಅವ್ರು ಇಲೆಕ್ಷನ್ ಟೈಮ್ ಬಂದು ಇಂಥ ಗದ್ದಲ ಎಬ್ಬಿಸಿ ಸಮಸ್ಯೆ ಮಾಡೋ ಹೋಗ್ಬಿಡ್ತಾರ. ಮುಂದಿನ ನಡೆ ಏನಂದ್ರೆ ಅಧಿಕಾರಿಗಳ ಈಗ ನಾವು ಈ ಸ್ಥಿತಿಯೊಳಗದೀವಿ, ತಮ್ಮೆಲ್ಲರೂ ಗೊತ್ತೈತಿ. ಈ ಸ್ಥಿತಿಯೊಳಗೆ ಇದ್ದಿದ್ದಕ್ಕೆ ನಮ್ಮ ಸಂಘಟನೆ ನಿರ್ಣಯ ತೆಗೆದುತ್ತೆ. ನಮ್ಮ ಸಂಘಟನೆಗಳು, ಹಿಂದೂ ಸಂಘಟನೆಗಳು, ಎಲ್ಲ ಪರಿವಾರದ ಎಲ್ಲ ಸಂಘಟನೆಗಳು, ಯಾಕಂದ್ರೆ ಈಗ ಪರಿವಾರದ ಎಲ್ಲ ಸಂಘಟನೆಗಳು ನಿರ್ಣಯ ತಗೋತಾರೆ. ನಿರ್ಣಯ ತಗೊಂಡು ಏನು ಅನ್ನೋದು ಇವತ್ತಿನ ದಿವಸ ನಿರ್ಣಯ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತೈತಿ, ಕೆರೂರೊಳಗೆ ಒಂದು ಘಟನೆ ಆಯ್ತು. ಕೆರೂರೊಳಗಡೆ ಘಟನೆ ಆದಾಗ ಅಲ್ಲಿ ಹೊಡಿಲಾರದ ವಿಡಿಯೋಗಳನ್ನೇ ಇದ್ದಿದ್ದಿಲ್ಲ. ಇಲ್ಲಿ ಅಥೆಂಟಿಕ್ ಆಗಿ ಲೀಗಲ್ ಆಗಿ ಎಲ್ಲ ವಿಡಿಯೋಗಳದಾವೆ. ಅದಕ್ಕೆ ಮಾನ್ಯ IG ಸಾಹೇಬರು, ADGP ಸಾಹೇಬರು, ಗೃಹ ಮಂತ್ರಿ ಇಲಾಖೆ, ನೀವೇನು ನಿಮ್ಮ ಇಲಾಖೆಯವರು ಏನು ಸಮರ್ಥನೆ ಮಾಡ್ಕೋತೀರೋ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು. ಆ್ಯಕ್ಷನ್ ತೆಗೆದೇ ಹೋದರೆ ಮುಂದೆ ನಮ್ಮ ಸಂಘಟನೆಗಳು, ಸಂಘಟನೆ ಪ್ರಮುಖರು ಎಲ್ಲರೂ ನಿರ್ಣಯ ಮಾಡ್ತಾರೆ. ಆ ನಿರ್ಣಯ ಮಾಡಿ ನಂಗೆ ಒಳಪೆಟ್ಟುಗಳನ್ನ ಭಾಳ ಹೊಡೆದಾರ. ಯಾಕಂದ್ರೆ
ಕೈಗೆ ಲಾಠಿ ತೊಗೊಂಡು ಹೊಡೆದ್ರು, ಬೆರಳಿಗೆ ಮೇನ್ ಪ್ರಮುಖ ಬೆರಳುಗಳು ಇರುತ್ತಲ್ಲ, ಬೆರಳಿಗೆ ಹೊಡೆದ್ರೆ ಜೀವ ಹೋದಂಗಾಗುತ್ತೆ. ಆ ಬೆರಳಿಗೆ ಹೊಡೆದ್ರು. ನಂತರ ಈ ನಮ್ದು ಮರ್ಮಾಂಗ ಏನಂತೇವೆ, ಮರ್ಮಾಂಗದ ಬಾಜು ಲಾಠಿ ತೊಗೊಂಡು ಚುಚ್ಚಿದ್ರು. ದುಬ್ಬಕ್ಕಿಂದ ಒಂದು ಗಾಯ ಆಗೈತೆ. ಹಿಂಗೆ ಲಾಠಿ ಹೊಡೆದ್ರು. ನಮ್ಮ ಕಾರ್ಯಕರ್ತರ ಮನೋಜ್ ಕರಡೋಲಿಗಂತೂ ಅದು ಹೇಳಲಾರ್ದಷ್ಟು ಹೊಡೆದಾರ. ನಮ್ಗೆ ಹಿಂಗೆ ಕಾರ್ಯಕರ್ತರ ಮೇಲೆ ಆದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಇವತ್ತು ನಮ್ಮನ್ನು ಹೊಡೆದಿರ್ಬೋದು, ನಾಳೆ ಕಾರ್ಯಕರ್ತರು ಹೊಡಿತೀರಿ. ಯಾಕಂದ್ರೆ ನೀವು ಸುಳ್ಳು ಬೋಟಾಟಿಕೆ ಸಮೇತ ನಮ್ಮ ಕಚಾಪಚ ತುಳಿದಿರಿ. ನೈತಿಕ ಗಿರಿ ಇವತ್ತು ನಡೆಯಾಗಿ ನೀವೇನು KP ಆಕ್ಟ್ನಾಗ ಏನೇನು ಓದಿರ್ತಿರೋ ಅದ್ರ ನಿಮಗೆ ಗೊತ್ತು. KP ಆಕ್ಟ್ ಹೆಂಗೆ ನಮ್ಮ ಮೇಲೆ ಹಾಕ್ತಿರೋ ಹಂಗೆ ನಿಮ್ಮ ಮೇಲೂ ಸಾರ್ವಜನಿಕ ಪಬ್ಲಿಕ್ ನ್ಯೂಷನ್ ಅನ್ನೋದು ಒಂದು ಆ್ಯಕ್ಟ್ ಐತಿ. ದಯಮಾಡಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವಂಥ ಅಧಿಕಾರಿಗಳು ಬಾಗಲಕೋಟೆಗೆ ಬರಬೇಕು. ಬರದೇ ಹೋದರೆ ಬಾಗಲಕೋಟೆಯಲ್ಲಿ ಹಿಂದೂ ಸಮಾಜ ಇನ್ನೂ ಭಾಳಷ್ಟು ಸ್ಟ್ರಾಂಗ್ ಆಗುತ್ತೆ. ನಮ್ಮ 4 ಮಂದಿ ಬಡಿದಿರ್ಬೋದು, ನೀವು 4 ಮಂದಿ. ನಾವು ನಾಡಿದ ಡಿಸ್ಚಾರ್ಜ್ ಆಗಿ ಬಂದರೂ ನಾವು ನಾಳೆ ಸಹಿತ ಹಿಂದೂ ಸಂಘಟನೆ ಕೆಲಸ ಮಾಡ್ತೀವಿ. ಇದು ಶತಸಿದ್ಧ. ಇದು ಎಲ್ಲ ಮಾಧ್ಯಮಗಳಿಂದ ಎಲ್ಲರಿಗೂ ಗೊತ್ತಾಗಿದೆ. ಬಟ್ ಘಟನೆ ಅನ್ನೋದಕ್ಕಿಂತ ಇದು ಹೋರಾಟದ ತೀವ್ರ ಸ್ವರೂಪ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂದ್ರೆ ನಿನ್ನೆ ಆದ ಘಟನೆ ನೋಡಿದ್ರೆ ಇಡೀ ಹಿಂದೂ ಸಮಾಜ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಇವತ್ತು ನನ್ನ ಮೇಲೆ ಆಗೈತಿ, ನಾಳೆ ಇನ್ನೊಬ್ಬರ ಮೇಲೆ ಆಗೋದು 100ಕ್ಕೆ 100 ಶತಸಿದ್ಧ. ಯಾಕಂದ್ರೆ ನಾವು ವಿಸ್ತಾರಕರಾಗಿ ಎಲ್ಲ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ವಿಸ್ತೀರ್ಣವಾಗಿ ವಿಚಾರ ಮಾಡಿ ಮಾಡಬೇಕಾಗತ್ತೆ. ನಿನ್ನೆ SP ಆಫೀಸ್ ಮುಂದಾದ ಘಟನೆ ಏನು CPI ಅವಾಚ್ಯ ಶಬ್ದಗಳಿಂದ ಬೇದ ತಕ್ಷಣ ನಾವು ಇವತ್ತು ದಯಬೇಡ್ರಿ, ಕಾರ್ಯಕರ್ತರು ಏನೋ ಸಮಸ್ಯೆ ಕೇಳ್ಕೊಂಡು ಬಂದಿರ್ತಾರೆ ಹಿಂದೂ ಸಮಾಜದವ್ರು ಅಂತ ನಾವು ಹೇಳಿವಿ. ಆದರೂ ನೀವೇನು ಮಾಡ್ಕೋತೀರಿ, ಅವಾಚ್ಯ ನಿಂದನೆ, ಅದು ಏನಕ್ಕೆ ಅಶ್ಲೀಲ ಪದಗಳನ್ನು ಉಪಯೋಗ ಮಾಡ್ಕೊಂಡು ಬೈತಾನೆ. ಅದಕ್ಕೆ ಅದನ್ನು ಮಾಡಬಾರ್ದು ಅಂತಂತೇಳಿ ಹೋರಾಟ ಮಾಡ್ಲಿಕ್ಕತ್ತಿದ್ದೀವಿ ನಗರಸಭೆ ಮುಂದೆ. ಆದ ತಕ್ಷಣ ನಗರಸಭೆ ಆದಮೇಲೆ 1 ಅವರ್ ಹೋರಾಟ ಆದಮೇಲೆ ಅಲ್ಲಿ ಪೊಲೀಸರು ಒಮ್ಮಿಂದೊಮ್ಮೆ ಏನು ಇಲ್ಲಿ ನವನಗರ PSI ಮಾಂಗ್, ನವನಗರ CPI ಯಾರು ಬಿರಾದರ್, ಇವರು ಇಬ್ಬರು ಇವರಿಬ್ಬರಿಂದನೇ ಬಾಗಲಕೋಟೆ ವಾತಾವರಣ ಹಾಳಾಗೈತೆ ಅಂತ ನಾನು ಮನಸ್ಫೂರ್ತಿಗೆ ಹೇಳ್ತೀನಿ. ಯಾಕಂದ್ರೆ ಬಾಗಲಕೋಟೆ ಒಳಗೆ ಹಿಂದೂ ಸಂಘಟನೆ ಕೆಲಸ ಮಾಡಕತ್ತಿ 15ರಿಂದ 16 ವರ್ಷ ಆಯ್ತು. ಇಂಥ PSI ಇಂಥ CPI ಜೀವನದಾಗ ನೋಡಿಲ್ಲ ನಾನು 16 ವರ್ಷ ಎಕ್ಸ್ಪೀರಿಯನ್ಸಾಗ. ಯಾಕಂದ್ರೆ ನಿಮ್ಗೆ ಇವತ್ತು ಇದು ಇರ್ಬೋದು, ನಾಳೆ ಇನ್ನೊಂದು ಸ್ಟೇಷನ್ ಹೋಗ್ಬೋದು, ನಾಳೆ ಇದಕ್ಕೆ ವರ್ಸ್ಟ್ ಇರ್ಬೋದು. ಅಲ್ಲಿ ಅವ್ರು ಏನು ಮಾಡ್ತಾರೆ ನಿಮ್ಗೆ ಹೇಳೋಕ್ಕಾಗಿಲ್ಲ ಕಾರ್ಯಕರ್ತರು. ಅದಕ್ಕೆ ದಯಮಾಡಿ ನಾನು ವಿನಂತಿ ಮಾಡ್ಕೊತೀನಿ SP ಸಾಹೇಬ್ರಿಗೆ, ನಿಮ್ಮ ಇಲಾಖೆ ಹೆಸರುಗಳನ್ನ ಹಾಳು ಮಾಡೋರು. ನಾನು ಯಾವಾಗೊಮ್ಮೆ ಹೋಳಿ ಹುಣ್ಣಿ ಶಾಂತಿ ಸಭೆದಾಗೂ ಹೇಳೀನಿ ಮಾತು. ನಮ್ಮೆಲ್ಲರಿಗೂ ಮೀಡಿಯಾದವರು ಇದ್ರು ಸ್ವಲ್ಪ ಏನಪ್ಪ ಅಂದ್ರೆ PSI ಇಲೆಕ್ಷನ್ ಟೈಮ್ ಬಂದರು ಇಲೆಕ್ಷನ್ನ ಹಾಳು ಮಾಡ್ತಾರೋ, ಇನ್ನು ಇಲ್ಲಿ ಹಿಂದೂ ಕಾರ್ಯಕರ್ತರ ಹಾಳು ಮಾಡ್ತಾರೋ ಗೊತ್ತಿಲ್ಲ. ಚುನಾವಣೆ ಸಂದರ್ಭ ಬಂದಾಗ ಇಲ್ಲಿ PSI ಇದೇ ರೀತಿ ಮಾಡೋಗ್ತಾನೆ. ಲಾಸ್ಟ್ ಟೈಮ್ ಹೋಳಿ ಹುಣ್ಣಿ ಏನು ನವನಗರದ 48 ಸೆಕ್ಟರ್ನಲ್ಲಿ ಹಲಿಗೆ ಮೊದಲು ಮಡಿಯುವ ಸಂದರ್ಭದಾಗ ಇದನ್ನೇ ಮಾಡಿದರು. ಅಲ್ಲಿ ಬಂದು ಒಟ್ಟಾರೆಯಾಗಿ ನಮ್ಮ ಹಿಂದೂ ಸಂಘಟನೆಗಳು ಪರಿವಾರದ ಸಂಘಟನೆಗೆ ನಿರ್ಣಯ ತೋತವಲ್ಲ, ಅದಕ್ಕೆ ಏನು ಗೃಹ ಇಲಾಖೆ ಬದ್ಧ ಆಗಬೇಕು. ಬದ್ಧ ಆಗದ ಇವತ್ತು ಜಿಲ್ಲೆಗಿರುವ ಹೋರಾಟ ಮುಂದಿನ ದಿನಮಾನಗಳಲ್ಲಿ ಅಹಿತಕರನಿಕ ಹೋರಾಟ. ಅವ್ರು ನಿನ್ನೆ ಲಾಠಿ ಚಾರ್ಜ್ ಮಾಡಿದ್ದು ಒಂದೇ ಉದ್ದೇಶ ಮತ್ತು ನಮ್ಮನ್ನು ಹತ್ತಿಕ್ಕಿದ್ದು ಒಂದೇ ಉದ್ದೇಶ, ಹಿಂದೂ ಕಾರ್ಯಕರ್ತರ ಹಕ್ಕಿಟ್ಟರೆ ಯಾವುದೇ ಹೋರಾಟ ಆಗಂಗಿಲ್ಲ ಅಂತ ಹೇಳ್ತಾರೆ. ನಾನು ಅಲ್ಲಿರ್ತಕ್ಕಂಥ ಕೆಲವು ಪೊಲೀಸರಿಗೆ ಹೇಳ್ತೀನಿ, ನಮ್ಮನ್ನೇನು ನೀವು ಹತ್ತಿಕ್ಕೆ ಹೊಡೆದಿರಲ್ಲ, ಅತಿ ಹೆಚ್ಚಾಗಿ ನಾವು ಸಂಘಟನೆ ಕೆಲಸ ಮಾಡ್ತೀವಿ. ಉದ್ದೇಶಪೂರ್ವಕ 100ಕ್ಕೆ 100 ಸತ್ಯ. ಇಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ ಇಲಾಖೆ ಅನ್ಯೋನ್ಯ ಸಂಬಂಧ ಐತಿ, ಬಹಳಷ್ಟು ಒಳ್ಳೆ ರೀತಿ ಅದಾರ. ಅಲ್ಲಿ ಇರ್ತಕ್ಕಂಥ SP ಸಾಹೇಬರು ನೋಡಿದ್ರೆ ನಿನ್ನೆ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಅವ್ರಿಗೆ ಸುಳ್ಳು ಆರೋಪಗಳನ್ನ ಹೇಳ್ಯಾರ. ಅವ್ರಿಗೆ ಸುಳ್ಳು ತಲೆಗೆ ತುಂಬಿ SP ಸಾಹೇಬ್ರನ್ನ ಕರ್ಕೊಂಡು ಬಂದು ಅವರೇ ನಮ್ಮ ಕಾರ್ಯಕರ್ತನ ಹೊಡೆಯುವಂಥ ಪ್ರಚೋದನೆ ಅವರೇ ಮಾಡ್ಯಾರ. ಫಸ್ಟ್ ಲಾಠಿ ಚಾರ್ಜ್ ಮಾಡಿದ ತಕ್ಷಣ ಈ ತಗರ ಘಟನೆ ಆಗಬಾರ್ದಾಗಿತ್ತು, ಆಗೈತಿ. ನೀವು ಮುಂದಿನ ದಿನಮಾನಗಳು ಹಿಂಗೆ ಮಾಡಿದ್ರೆ ಮುಂದೆ ಭಾಳಷ್ಟು ಕ್ರಮ ಆಗುತ್ತೆ. ಇವತ್ತು ಬಾಗಲಕೋಟೆಯಲ್ಲಿ ಹಿಂದೂ ಸಂಘಟನೆಗಳು ಎಲ್ಲರೂ ಸೇರಿ ಒಂದು ಸಭೆ ಮಾಡ್ತಾರೆ. ಆ ಸಭೆಯೊಳಗೆ ಏನು ನಿರ್ಣಯ ಆಗುತ್ತೆ ಅದಕ್ಕೆ ನಾವೆಲ್ಲ ಹಿಂದೂ ಪರಿವಾರದ ಕಾರ್ಯಕರ್ತರು ಭದ್ರಾಗಿರ್ತೀವಿ.